ನನ್ನ ಕಾರ್ಯಕ್ರಮದ ಶುರುವಲ್ಲೇ ಹೇಳ್ದೆ, ಗೆದ್ದಿರೋದು ಭಾರತ ಅಥವಾ ಭಾರತದ ಸೇನೆ ಅಥವಾ ಭಾರತದ ಸರ್ಕಾರದ ನಿರ್ಧಾರ ಮಾತ್ರ ಅಲ್ಲ, ಭಾರತದ ನಾಗರಿಕರ ಐಕ್ಯತೆ. ಏನು ಹೇಳ್ತೀರಿ? ಸ್ಮಿತಾ, ಭಾಳ ಚೆನ್ನಾಗಿ ಹೇಳಿದ್ರಿ ನೀವು. ನಾವು ಇದೇ ವಿಷಯನ ಬೇಕಾದಷ್ಟು ಸಾರಿ ಇಲ್ಲೇ ಚರ್ಚೆ ಮಾಡಿದ್ದೀವಿ. ನಾವು ನ್ಯಾಷನಲ್ ವಿಲ್ ಅದು ಗೆದ್ದಿದೆ. ಇನ್ಫ್ಯಾಕ್ಟ್ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು, ನಮ್ಮ CCS, ನಮ್ಮ ದೇಶದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು, ಆಮೇಲೆ ಕಡೆಗೆ ನಮ್ಮ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ ಫೋರ್ಸಸ್ ಅವರೆಲ್ಲ ಒಪ್ಪಿಗೆ ಕೊಟ್ಟಿದ್ದು, ಅವರು ಒಪ್ಕೊಂಡಿದ್ದು ಬಿಕಾಸ್ ಆಫ್ ಎ ನ್ಯಾಷನಲ್ ವಿಲ್. ಭಾಳ ಜನಕ್ಕೆ ಇದು ಗೊತ್ತಿಲ್ಲದೆ ಇರ್ಬೋದು. ದ ನ್ಯಾಷನಲ್ ವಿಲ್ ಕನ್ವರ್ಟ್ಸ್ ಇನ್ ಟು ಪೊಲಿಟಿಕಲ್ ವಿಲ್. ದ ಪೊಲಿಟಿಕಲ್ ವಿಲ್ ಗಿವ್ಸ್ ಅ ಮ್ಯಾಂಡೇಟ್ ಟು ದ ಡಿಫೆನ್ಸ್ ಸರ್ವಿಸಸ್. ಸೊ ದಿಸ್ ಇಸ್ ಇದನ್ನು ಎಷ್ಟೋ ವರ್ಷಗಳಿಂದ ನಡೀತಾ ಇದೆ, ಇವತ್ತು ನಡೆದಿದೆ. ಸೊ ಆ್ಯಕ್ಚುಲಿ ಗೆದ್ದಿದ್ದು ನಾವು. ಇಟ್ ಈಸ್ ವಿ ಹೂ ಹ್ಯಾವ್ ಒನ್ ಅನ್ನೋದು ಇಟ್ ಇಸ್ ಇಟ್ಸ್ ಡಿಬೇಟಬಲ್ ಇಶ್ಯೂ. ಇವತ್ತು ನಮ್ಮದು ಕೆಲವು ಮಿಲಿಟರಿ ಅಬ್ಜೆಕ್ಟಿವ್ಸ್ ವಿ ಹ್ಯಾವ್ ಅಚೀವ್ಡ್, ನ್ಯಾಷನಲ್ ಅಬ್ಜೆಕ್ಟಿವ್ಸ್ ಕೆಲವು ವಿ ಹ್ಯಾವ್ ಅಚೀವ್ಡ್. ಬಟ್ ನಾವು ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಈಗ ರೈಟ್ ನಾವು ಪ್ರಧಾನಮಂತ್ರಿಗಳು ಹೇಳ್ದಂಗೆ ವಿ ಪ್ರೆಸ್ ದ ಪಾಸ್ ಬಟನ್. ವಿ ಆರ್ ರೆಡಿ, ವಿ ಆರ್ ಫುಲ್ಲಿ ರೆಡಿ. ಅವ್ರೇನಾದ್ರು ಏನಾದ್ರು ಕಿತಾಪ್ತಿ ಮಾಡಿದ್ರೆ ವಿ ಆರ್ ಅಬ್ಸಲ್ಯೂಟ್ಲಿ ರೆಡಿ. ಬಟ್ ನ್ಯಾಷನಲ್ ವಿಲ್ ಮೊದಲನೇ ಸಾರಿ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಎಲ್ಲರೂ ಒಕ್ಕರುಳಿನಿಂದ ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲ ಹೊಡಿಲೇಬೇಕು, ಇಲ್ಲ ಅದಕ್ಕೆ ಸರಿಯಾಗಿ ಪನಿಷ್ಮೆಂಟ್ ಆಗಲೇಬೇಕು, ಈ ಭಾಳ ಬರ್ಬರ ಕೃತ್ಯಕ್ಕೆ ಪಾಯಲ್ಗಾಮಲ್ಲಿ ನಡೆದಿದ್ದು ಅಂತ ಹೇಳಿದ್ದು ಇಟ್ ಇಸ್ ಎ ಅಮೇಝಿಂಗ್ ಥಿಂಗ್. ಇವತ್ತು ನೋಡಿ, ನಮ್ಮ ಎಷ್ಟೋ ಜನ ನಮ್ಮ ಸೈನಿಕರು ದೇ ಹ್ಯಾವ್ ಮೇಡ್ ಅ ಸುಪ್ರೀಂ ಸ್ಯಾಕ್ರಿಫೈಸ್. ಆದರೆ ನೀವೆಲ್ಲ ನಮ್ಮ ದೇಶದ ಜನತೆ ಯು ಸ್ಟುಡ್ ಬಿಹೈಂಡ್ ಅಸ್. You stood behind us, and it is because of you that we fought. In fact, we fought together. We were not alone in this fight. You were also there. And ನಾವು ಅದರಲ್ಲಿ ಎಷ್ಟೋ ಜನ ಸಿವಿಲಿಯನ್ಸ್ ಪಾಪ ಪ್ರಾಣ ಕಳ್ಕೊಂಡ್ರು ಇದರೊಳಗೆ ಜಮ್ಮುನಲ್ಲಿ. ಆ ವಿಷಯ ನಾವಿಲ್ಲಿ ಬೇಕಾದಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ವಿ ಫೀಲ್ ಸ್ಯಾಡ್ ದಟ್ ಇಟ್ ಹಸ್ ಹ್ಯಾಪನ್. ನಮ್ಮ ಸೈನಿಕರು 5 ಜನ ಹೋದರು. ಇನ್ಫ್ಯಾಕ್ಟ್ ನಮಗೆ ಭಾಳ ದುಃಖ ಆಗಿರೋದು, ಒಬ್ಬ ಸಾರ್ಜೆಂಟ್ ಸುನಿಲ್ ಕುಮಾರ್, ಹಿ ಡೈಡ್. ಬಟ್ ಅವನ ಮಗಳು ಹೇಳ್ತಾಳೆ ಫ್ಯೂನ್ರಲಲ್ಲಿ, ನಾನು ಆರ್ಮಿಗೆ ಸೇರಿಕೊಂಡು ಐ ವಿಲ್ ಅವೇಂಜ್ ಇಸ್ ಡೆತ್ ಅಂತಾಳೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ದ ಆ್ಯಕ್ಚುಲಿ ಮೈಂಡ್ ಸೆಟ್ ಆ್ಯಂಡ್ ಪರ್ಸೆಪ್ಷನ್ ಆಫ್ ಅವರ್ ಯಂಗ್ ಕಂಟ್ರಿಮೆನ್. ಸೊ ನಾವು ಆ್ಯಕ್ಚುಲಿ ಇಟ್ ಈಸ್ ನಾಟ್ ದ ಡಿಫೆನ್ಸ್ ಫೋರ್ಸಸ್ ಆರ್ ನಮ್ಮ ಸಶಸ್ತ್ರ ಪಡೆಗಳಾಗಲಿ ಸೈನಿಕರಾಗಲಿ ಅವರು ಇದನ್ನು ಅವರಷ್ಟೇ ಈ ಯುದ್ಧ ಗೆಲ್ಲಿಲ್ಲ. We have won. All of us have won. All of us have fought. And the fight took place because of us. Now we are ಇದನ್ನು ನಿವೃತ್ತ ಸೈನಿಕರು ಇರ್ಬೋದು, ಬಟ್ ವಿ ಆರ್ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ. ಸೊ ಐ ಆಮ್ ವೆರಿ ಪ್ರೌಡ್ ಟು ಸೇ, ಬಿಕಾಸ್ ಆಫ್ ಅಸ್ ನಮ್ಮ ಏರ್ಫೋರ್ಸ್, ಆರ್ಮಿ, ನೇವಿ, ದೇ ಡಿಡ್ ಎ ವಂಡರ್ಫುಲ್ ಆಪರೇಷನ್. And they have brought success to us. And ಅದಕ್ಕೆ of course credit also goes to the Council of Ministers headed by Prime Minister of India. Prime Minister of India ಭಾಳ ವಂಡರ್ಫುಲ್ ಆಗಿ ಸಿಕ್ಕಾಬಡೆ ಅದ್ಭುತವಾಗಿ ಅವರು ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಪಾಕಿಸ್ತಾನ್ಗೆ. ಅವರು ನಮ್ಮನ್ನು ತುಂಬಾ ಸಲ್ಯೂಟ್ ಮಾಡಿದ್ದಾರೆ, ಇದನ್ನು ಡಿಫೆನ್ಸ್ ಸರ್ವಿಸಸ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ. ಬಟ್ ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ ವಿ ಶುಡ್ ಸಲ್ಯೂಟ್ ಅವರ್ ಸೆಲ್ಸ್, because it is because of us we have achieved this success. But now when you really look at it, now ನಿಜವಾಗ್ಲೂ have you served the justice? ಇಲ್ಲ, ಆ 4 ಜನ ಕಿರಾತಕರು ಇನ್ನೂ ಫ್ರೀಯಾಗಿ ಮೂವ್ ಆಗ್ತಾ ಇದ್ದಾರೆ. ಸೈಫುದ್ದೀನು ಓಡಾಡ್ಕೊಂಡಿದ್ದಾನೆ, ಹಫೀಜ್ ಸಯೀದೂ ಸಿಕ್ಕಿಲ್ಲ. ಬಟ್ ಸಿಗ್ತಾರೆ, ಒಂದಲ್ಲ ಒಂದು ದಿವಸ ಸಿಗ್ತಾರೆ. ಒಂದಲ್ಲ ಒಂದು ದಿವಸ ನಾವು ಸರಿಯಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ವಿ ವಿಲ್ ಸರ್ವ್ ದ ಜಸ್ಟಿಸ್. We will make sure that the justice is given to those 26 women who saw their husbands being killed brutally in front of them. ನಿಜ ಸ್ಮಿತಾ, ಚಕ್ರವರ್ತಿ ಅವರೇ, ಶುರುವಾಗಿದ್ದ ಹೆಂಗೆ ಹಿಂದೂಗಳ ಮಾರಣ ಹೋಮ ಆಯಿತು, ಹೀಗಾಗಿ ಪ್ರತೀಕಾರ ಬೇಕು ಅಂತೇಳಿ. ಅದಾಗಿ ಮರುದಿನ ಅಥವಾ 2 ದಿನದಲ್ಲಿ ಹೇಗಾಯಿತು ಅಂತಂದರೆ ಯುದ್ಧ ಬೇಡ, ಶಾಂತಿ, ಈ ರೀತಿಯ ರಾಜಕೀಯವಾದಗಳು ಕೂಡ ಪ್ರಾರಂಭ ಆಯಿತು. ಆದರೆ ಹೋಗ್ತಾ ಹೋಗ್ತಾ ಹೇಗಾಗೋಯ್ತು ನೋಡಿ, ಇಡೀ ಭಾರತ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ರಾಜಕೀಯ ಸಿದ್ಧಾಂತಗಳಾತೀತವಾಗಿ ಎಲ್ಲರೂ ಬಯಸಿದ್ದು ಅಖಂಡ ಭಾರತವಾಗಿ ಪಾಕಿಸ್ತಾನ ಪೋಷಿತ ಉಗ್ರರ ವಿರುದ್ಧ ನಮಗೆ ಪ್ರತೀಕಾರ ಬೇಕು ಅಂತೇಳಿ.
ಇದೇ ಅಲ್ವಾ ಬೇಕಾಗಿದ್ದು, ದ ಒನ್ನೆಸ್, ಏನ್ ಹೇಳ್ತೀವಿ ಅಸಮಗ್ರತೆ ಬೇಕಾಗಿತ್ತು ಅಂತ ಹೇಳ್ಬಾರ್ದು. ನನಗನ್ಸುತ್ತೆ ಕ್ರೊನಾಲಜಿ ಸ್ವಲ್ಪ ಚೇಂಜ್ ಆಗಿದೆ ನಿಮ್ದು ಅಂತ. ಇಟ್ ವಾಸ್ ನಾಟ್ ಲೈಕ್ ದಟ್. ಮೊದಲನೇದು ಹಿಂದೂ ಧರ್ಮ ಹೌದು ಅಲ್ವೋ ಅಂತ ಕೇಳ್ಕೊಂಡು ಬಡದ್ರು. ಬಡದ ನಂತರ ಏನಾಯ್ತು ಅಂತಂದ್ರೆ ಎಲ್ಲರೂ ಕೇಳ್ಕೊಂಡ್ರು ಇವರಿಗೆ ಪಾಠ ಕಲಿಸ್ಬೇಕು ಅಂತ. ಯಾವಾಗ ಭಾರತ ಪಾಠ ಕಲಿಸಿದೆ ಅಂತ ಗೊತ್ತಾಯ್ತೋ ಆಗ ಹೇಳಿದ್ರು ನಮಗೆ ಯುದ್ಧ ಬೇಕಾಗಿಲ್ಲ, ನಮಗೆ ಶಾಂತಿ ಬೇಕು ಅಂತಂದ್ರೆ ಕ್ರೊನಾಲಜಿ ಸ್ವಲ್ಪ ಚೇಂಜ್ ಇದೆ. ಅಂದ್ರೆ ಇದು ಒಂದು ಪಾಲಿಟಿಕ್ಸ್ ಇದೆ ಇದರಲ್ಲಿ. ಯಾಕೆ ಇದನ್ನ ನಾನು ಹೇಳ್ತೀನಿ ಅಂತಂದ್ರೆ, ಬೇಕಂತ ಭಡಕಾಯಿಸಿದ್ರು ಯುದ್ಧ ಮಾಡಬೇಕು ಅಂತ, ನಾವು ಕರೆಕ್ಟಾಗಿ ಟಾರ್ಗೆಟ್ ಮಾಡಿದ ತಕ್ಷಣ ಅವ್ರು ಹೇಳಿದ್ರು ಯುದ್ಧ ಬೇಕಾಗಿಲ್ಲ ಅಂತ, ಅಂದ್ರೆ ಇದ್ದಕ್ಕಿದ್ದಂತೆ ಶಾಂತ ಮಾಡುವಂತ ಪ್ರಯತ್ನ ಮಾಡಿದ್ರು. ಭಾರತ 2 ದಿನ ಸೈಲೆಂಟ್ ಆಗಿದ್ದಾಗ ಏನ್ ಮಾಡ್ಬಿಟ್ರಿ ಅಂತ ಮತ್ತೆ ಕೇಳಿದ್ರು. ಯಾವಾಗ ಭಾರತ ಪರಿಪೂರ್ಣವಾಗಿ ಅಟ್ಯಾಕ್ ಮಾಡ್ತೋ ಮತ್ತೆ ನಿಲ್ಲಿಸಿ ಅಂತ ಹೇಳಿದ್ರು. ಕೊನೆಗೆ ಭಾರತ ಈ ನಿಲ್ಲಿಸಿ ಅಂತಂದ ನಂತರ, ನಾವು ಇದಕ್ಕೆ ಹೋದ ನಂತರ, ಸೀಸ್ ಫೈರಿಗೆ ಹೋದ ನಂತರ ಈಗ ಯಾಕೆ ನಿಲ್ಲಿಸಿದ್ರಿ, ಇಂದಿರಾ ಗಾಂಧಿನೇ ಚೆನ್ನಾಗಿತ್ತು ಅಂದ್ರು. ಫೈನ್, ಇವೆಲ್ಲವೂ ಕೂಡ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇಡೀ ದೇಶ ಒಟ್ಟಾಗಿತ್ತು. ನಾನು ಸರ್ ಮಾತು ಕೇಳ್ತಿದ್ನಲ್ಲ, ಅವ್ರು ತುಂಬಾ ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ಹೇಳಿದ್ರು. ಇಡೀ ದೇಶದ 150 ಕೋಟಿ ಜನ ಹೇಗೆ ಒಂದಾಗಿದ್ವಿ ನಾವು ಅಂತಂದ್ರೆ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ. ಈ ದೇಶದ ಪ್ರತಿಯೊಬ್ಬನೂ ಕೂಡ ಎಲ್ಲಂದ್ರೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ, ಜೊತೆಯಲ್ಲಿ ನಿಲ್ಲುವಂತ ಪ್ರಯತ್ನ ಮಾಡ್ತಾ ಇದ್ದ. ನೀವು ಪಂಜಾಬ್ನಲ್ಲಿ ಒಂದು ನಗರದ ಜನರಿಗೆ ನೀವು ಕೇಳ್ಕೊಳ್ಳಾಯ್ತು, ಯಾರ್ಯಾರು ವಾಲಂಟಿಯರಿಂಗ್ ಮಾಡ್ಲಿಕ್ಕೆ ಬರ್ತೀರಾ ಬನ್ನಿ ಅಂತಂದ್ರೆ ಇಡೀ ನಗರವೇ ಬಂತು, ನಾವೇನ್ ಬೇಕಿದ್ರು ಮಾಡ್ಲಿಕ್ಕೆ ಸಿದ್ಧವಿದ್ದೀವಿ ಅಂತ. ನನಗೆ ಅದಕ್ಕಿಂತ ಬಹಳ ವಿಶೇಷ ಅಂತಂದ್ರೆ, ಟ್ರಕ್ ಯೂನಿಯನ್ ಅವರು ಬಂದು ಹೇಳಿದ್ರು, ನಮ್ಮ ಹತ್ರ 7.5 ಲಕ್ಷ ಟ್ರಕ್ಗಳಿವೆ, ನೀವು ಯಾವತ್ ಏನ್ ಕೆಲಸ ಆಗ್ಬೇಕು ಸೈನ್ಯಕ್ಕೆ ಅಂತ ಹೇಳ್ತಿರೋ ಅವತ್ ನಮ್ಮ ಟ್ರಕ್ಗಳ ಸಮೇತ ಬರ್ತೀವಿ ಅಂತ. ಸೊ ಇವೆಲ್ಲವೂ ಕೂಡ ಭಾರತ ಒಂದಾಗಿದೆ ಅಂತ ತೋರಿಸುತ್ತೆ. ನನಗೆ ಪ್ರತಿ ಬಾರಿ ನಾನು ಕಾರ್ಗಿಲ್ ಯುದ್ಧವನ್ನು ಕೂಡ, ನಾನು ಇಂಜಿನಿಯರಿಂಗ್ ಓದ್ತಿದ್ದಾಗ ಆಗ ಹತ್ತಿರದಿಂದ ನೋಡಿದವರು ಎಲ್ಲ ರಿಪೋರ್ಟ್ಗಳು ನನ್ನ ತಲೆಯಲ್ಲಿ ಈಗಲೂ ಹಾಗೆ ಇವೆ. ಸೊ ಇವೆಲ್ಲವನ್ನು ಗಮನಿಸುವಾಗ ನನಗನ್ಸುತ್ತೆ, ಭಾರತದ ಜನ, ನಾನು ಲಿಂಗಾಯತ, ನಾನು ಕುರುಬ, ನಾನು ಒಕ್ಕಲಿಗ, ನಾನು ಬ್ರಾಹ್ಮಣ, ನಾನು ದಲಿತ, ನಾನು ಆ ಜಾತಿ, ನಾನು ಈ ಜಾತಿ ಎಲ್ಲ ಕಿತ್ತಾಡ್ತಾರೆ. ಯುದ್ಧ ಆಯ್ತು ಅಂದ್ರೆ ಎಲ್ಲರೂ ಮರೆತು ನಾನು ಭಾರತೀಯ ಅಂತ ಒಂದಾಗ್ತಾರಲ್ಲ, ಇದು ಬಹಳ ವಿಶೇಷ. ಅಂತಂದ್ರೆ ಕೊನೆಯ ಹಂತದವರೆಗೂ ನಾವೆಲ್ಲವನ್ನು ಜೊತೆಗೆ ತೆಗೆದುಕೊಂಡು ಹೋಗುವಂತ ಈಗಲೂ ಕೂಡ ಭಾರತದ ಈ ಗೆಲುವನ್ನು ಸಂಭ್ರಮಿಸ್ತಾ ಇದ್ದೀವಿ. ನಾನು ಪಾಕಿಸ್ತಾನದ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ ಟಿವಿ ಚಾನೆಲ್ನಲ್ಲಿ. ಪಾಕಿಸ್ತಾನದ 22 ವರ್ಷದ ತರುಣರು ಭಾರತದ ಎಲೆಕ್ಟ್ರಿಕಲ್ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಿ 70% ಭಾರತೀಯರನ್ನ ಕತ್ತಲಲ್ಲಿ ದೂಡ್ಬಿಟ್ಟಿದ್ದಾರೆ ಅಂತ. ನಾನು ಮಲ್ಕೊಂಡಿದ್ದಾಗ ಇದಾಯ್ತು ಅಂತ ನಂಗೆ ಡೌಟ್ ಬರ್ತಿದೆ. ಆ 70% ಅಲ್ಲಿ ನಾನು ಇರ್ಲಿಲ್ವಾ, ನಮ್ಮ ಬೆಂಗಳೂರು ಇರ್ಲಿಲ್ವಾ? ನನಗೆ ಅನುಮಾನ ಇದೆ. ಅಂದ್ರೆ ಪಾಕಿಸ್ತಾನಿಯರು ಇಷ್ಟು ಸುಳ್ಳನ್ನ ಹೇಳುವ ಪ್ರಯತ್ನ ಮಾಡಿದ ನಂತರ, ಅಂಡ್ ಹ್ಯಾಟ್ಸ್ ಆಫ್ ಟು ಅವರ್ ಪ್ರೈಮ್ ಮಿನಿಸ್ಟರ್, ಇವತ್ತು ಆದಂಪುರಕ್ಕೆ ಹೋಗಿ ಅವರೊಂದು ಮಾಡಿದ್ದಿದೆಯಲ್ಲ, ಒಂದು ಶೋ ಕೊಟ್ಟಿದ್ದಿದೆಯಲ್ಲ, ಅದು ಯಾವ್ಯಾವ PR ಅನ್ನ ಚೈನಾ, ಇಂಗ್ಲೆಂಡು, ಅಮೆರಿಕ, ಪಾಕಿಸ್ತಾನ ಎಲ್ಲರೂ ಸೇರಿ ಡೆವಲಪ್ ಮಾಡಿದ್ರು ಅವೆಲ್ಲವನ್ನೂ ಹೊಡೆದು ಬಿಸಾಕಿದೆ. ಅಂಡ್ ಐ ಆಮ್ ಹ್ಯಾಪಿ ಟು ಸೇ ದಿಸ್, PL-15 ಅನ್ನುವಂಥ ಚೈನಾದ ಏನು ಮಿಸೈಲ್ಸ್ ಇವೆ, ಆ ಮಿಸೈಲ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿಯ ಸ್ಟಾಕ್ಗಳು ಕೆಟ್ಟದಾಗಿ ಬಿದ್ದಿವೆ ಇವತ್ತು. ಅಂದ್ರೆ ಭಾರತದ ಈ PR ಡೆಫಿನೆಟ್ಲಿ ವರ್ಕ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ನಿಜ. BV ಆರ್ತಿ ಅವರಿಗೆ ಬಹುಶಃ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಪ್ರಶ್ನೆ ಕೇಳ್ತಾರೆ. ವಂಡರ್ಫುಲ್ ಟು ಹಿಯರ್ ದಿಸ್. ಬೋತ್ ಮುರಳಿ ಸರ್ ಮತ್ತೆ ಚಕ್ರವರ್ತಿ ಸೂಲಿಬೆಲೆ ಇಬ್ರು ಕೂಡ ಸಖತ್ತಾಗಿ ಹೇಳಿದ್ರು. ನಾನು ಆರ್ತಿ ಅವ್ರಿಗೆ ಹೋಗಕ್ಕಿಂತ ಮುಂಚೆ ಕ್ವಿಕ್ ಆಗಿ ಕೇಳಕ್ ಬಯಸ್ತೀನಿ, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ವಾವ್, ಇದು ಬೇಕಾಗಿರೋದು. ಪ್ರತಿಯೊಬ್ಬ ಕೂಡ ನಾನು ಒಬ್ಬ ಸೈನಿಕ ಅಂತ ಅಂದ್ಕೊಂಡಿದ್ದಾನೆ. ಬಹಳ ಸೂಕ್ತವಾಗಿ ಚಕ್ರವರ್ತಿ ಸೂಲಿಬೆಲೆ ಅವರು ಅದನ್ನ ಹೇಳಿದ್ರು. ನಾನು ಕೂಡ ಈ ದೇಶದ ಸೈನಿಕ ಅಂತ ತಿಳ್ಕೊಂಡು ಆ ಹೋರಾಟದ ಮನೋಭಾವ ನಮ್ಮೆಲ್ಲರಲ್ಲೂ ಇದೆ. ನಮ್ಮೆಲ್ಲರ ಮುಖದಲ್ಲಿ ಅದು